ಸ್ಟ್ರಾಬೆರಿ ಕ್ರೀಮ್. ಸೊ ಈ ಪರ್ಟಿಕ್ಯುಲರ್ ಪ್ರೋಟೀನ್ ಬಾರ್ ಬಂದು ಸಪ್ಲೈ 6 ಅವ್ರದ್ದು. ಇವ್ರದ್ದು ಸಾಲ್ಟ್ಸ್ ಎಲ್ಲ ನಾನು ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಬಟ್ ಪ್ರೋಟೀನ್ ಬಾರ್ ಕೂಡ ಮಾಡ್ತಿರೋದು ನೋಡಿ ನನಗೆ ಶಾಕ್ ಆಯಿತು. ಸೊ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದ್ದೀನಿ. ಸೊ ಇದನ್ನು ನೀವು ನಿಜವಾಗ್ಲೂ ಬೈ ಮಾಡಬೇಕಾ, ಬೈ ಮಾಡಬಾರ್ದಾ, ಇದು ನಿಜವಾಗ್ಲೂ ಚೆನ್ನಾಗಿದೆಯಾ ಇಲ್ವಾ ಅಂತಂದು ತಿಳಿಸ್ತೀನಿ. ಲೆಟ್ಸ್ ಫೈಂಡ್ ಔಟ್. ಸೊ ಮೊದಲನಾಗಿ ಇದರ ಒಂದು ಸರ್ವಿಂಗ್ ಒಳಗಡೆ ನಿಮಗೆ 10 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಿದೆ. ಬಟ್ ಫ್ಯಾಟ್ ಕಂಟೆಂಟ್ ನೀವು ನೋಡಿದ್ರಿ ಅಂತಂದರೆ ಅರೌಂಡ್ ಲೈಕ್ 11.5 ಗ್ರಾಮ್ಸ್ ಹತ್ರ ಬರ್ತಿದೆ. ಸೊ ನೀವು ಲೀಡಿಂಗ್ ವೇಫರ್ ಸ್ಟೈಲ್ ಪ್ರೋಟೀನ್ ಬಾರ್ ನನ್ನ ಪ್ರಕಾರ. ಓಕೆ, ಸೊ ಯಾರು ಅಂತಂದರೆ ಸೂಪರ್ ಯು. ಸೊ ಅವರ ಮ್ಯಾಕ್ರೋಸ್ಗೆ ನೀವು ಕಂಪೇರ್ ಮಾಡಿ ನೋಡಿದ್ರಿ ಪ್ಯಾರಲಲ್ ಆಗಿ ಅಂತಂದ್ರೆ ಇದು ಕೂಡ 40 ಗ್ರಾಮ್ ಪ್ರೋಟೀನ್ ಬಾರ್, ಸೂಪರ್ ಯೋರ್ದು 40 ಗ್ರಾಮ್ ಪ್ರೋಟೀನ್ ಬಾರ್. ಎರಡೂ ಆಕ್ಚುಲ್ ಆಗಿ 60 ರೂಪಾಯಿ ರೇಂಜಲ್ಲೇ ಇರೋದು. MRP ಸೆಲ್ಲಿಂಗ್ ಪ್ರೈಸ್ ಡಿಫರೆಂಟ್ ಇದೆ. ಬಟ್ ನೀವು ಕಾರ್ಬೋಹೈಡ್ರೇಟ್ ನೋಡಿದ್ರೆ ನಿಮಗೆ ಸೂಪರ್ ಯೋಲ್ 20 ಸಿಗ್ತಿದೆ, ಬಟ್ ಇಲ್ಲಿ ನಿಮಗೆ 10 ಸಿಗ್ತಿದೆ. ಪ್ರೋಟೀನ್ ನೋಡಿದ್ರೆ ಅಲ್ಲೂ 10 ಸಿಗ್ತಿದೆ, ಇಲ್ಲೂ 10 ಸಿಗ್ತಿದೆ. ಫ್ಯಾಟ್ ನೋಡಿದ್ರೆ ಅಲ್ಲಿ 10 ಪಾಯಿಂಟ್ ಸಮಥಿಂಗ್ ಸಿಗ್ತಿದೆ, ಬಟ್ ಇಲ್ಲಿ ಸಪ್ಲೈ 6 ಒಳಗಡೆ ನಿಮಗೆ 11.5 ಹತ್ತಿರ ಸಿಗ್ತಿದೆ. ಬಟ್ ನೀವು ಇಲ್ಲಿ ಆ್ಯಕ್ಚುಲಿ ನೀವು 40 ಗ್ರಾಮ್ ಪ್ರೋಟೀನ್ ಬಾರ್ ಅಂತಂದರೆ ಇಲ್ಲಿ 40 ಗ್ರಾಮ್ ಆಯಿತು, ಬಟ್ ಇಲ್ಲಿ ಎಲ್ಲೋ ಮಿಸ್ಸಿಂಗ್ ಹೊಡಿತಿದೆ ಅಲ್ಲ ಆ್ಯಕ್ಚುಲ್ ಆಗಿ ಅಂತಂದ್ಬಿಟ್ಟು ನಾನು ಇದರ ನ್ಯೂಟ್ರಿಷನ್ ಲೇಬಲ್ನ ನೋಡಿದಾಗ ನನಗೆ ಆ್ಯಕ್ಚುಲ್ ಆಗಿ ಮ್ಯಾಕ್ರೋಸಲ್ಲಿ ಗೊತ್ತಾಯಿತು ಇದರೊಳಗಡೆ 10 ಗ್ರಾಮ್ಸ್ ಆಫ್ ಪಾಲಿಯಾಲ್ಸ್ ಯೂಸ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ಪ್ರಾಬ್ಲಮ್ ಏನು ಪಾಲಿಯಾಲ್ಸ್ದು ಅಂತಂದರೆ ಓವರ್ ಯೂಸೇಜ್ ಮಾಡ್ತಾ ಬಂದ್ವಿ ಅಂತಂದ್ರೆ ಗಟ್ ರಿಲೇಟೆಡ್ ಇಶ್ಯೂಸ್ ಎಲ್ಲಾನು ಬರುತ್ತೆ. ಇದರ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದ್ರಿ ಅಂತಂದ್ರೆ ಕಂಪೇರ್ ಟು ಸೂಪರ್ ಯು ನೀವು ನೋಡಿದ್ರಿ ಅಂತಂದ್ರೆ ಅದರೊಳಗಡೆ ಈಸ್ಟ್ ಪ್ರೋಟೀನ್, ಇದರೊಳಗಡೆ ನಿಮಗೆ ಪಿ ಪ್ರೋಟೀನ್ ಸಿಗ್ತಿದೆ. ಸೊ ಪಿ ಪ್ರೋಟೀನ್ ಜೊತೆ ಆಲ್ಮೋಸ್ಟ್ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನಿದೆ ಎಲ್ಲಾನು ಸೇರಿ. ಸೂಪರ್ ಯು ಅವ್ರದ್ದು ಈಸ್ಟ್ ಪ್ರೋಟೀನ್ 60 ರೂಪೀಸ್ಗೆ ಸೆಲ್ ಮಾಡ್ತಿದ್ದಾರೆ. ಬಟ್ ನೀವು ಪಿ ಪ್ರೋಟೀನ್ ನ ಆಕ್ಚುಲ್ ಆಗಿ ವಿಚ್ ಇಸ್ ಅ ಚೀಪರ್ ಪ್ರೋಟೀನ್, ಚೀಪರ್ ಕ್ವಾಲಿಟಿ ಪ್ರೋಟೀನ್, ಅದನ್ನ ನೀವು 50 ಬದಲು 60 ರೂಪೀಸ್ಗೆ ಸೇಲ್ ಮಾಡ್ತಿದ್ದೀರಾ ಅಂತಂದ್ರೆ ಆಕ್ಚುಲ್ ಆಗಿ ಎಲ್ಲಿಂದ ಜಸ್ಟಿಫೈ ಆಗ್ತಿದೆ ಅಂತ ಅಂದ್ಬಿಟ್ಟು ನನಗಂತೂ ಗೊತ್ತಾಗ್ತಿಲ್ಲ. ಸೊ ಇದರ ಟೇಸ್ಟ್ ನಾನು ಆ್ಯಕ್ಚುಲ್ ಆಗಿ ಟ್ರೈ ಮಾಡಿದಾಗ ಫಸ್ಟ್ ಟೈಮು ಸೊ ರ್ಯಾಪರ್ ಬಿಚ್ಚಿದೆ ನಾನು, ಅಂದರೆ ಲೈಕ್ ಡಿಸ್ಟಿಲಲ್ಲ, ಸೊ ನಾರ್ಮಲ್ ಆಗೇನೆ ತಣ್ಣಗಿಟ್ಟು ಅದಾದ್ಮೇಲೆ ಕನ್ಸ್ಯೂಮ್ ಮಾಡಿದೆ. ಸೊ ಅವಾಗ ಒಂದು 20-30% ಚಾಕ್ಲೇಟು ರ್ಯಾಪರ್ಗೆ ಅಂಟ್ಕೊಂಡ್ಬಿಟ್ಟಿತ್ತು. ಸೊ ನಾನು ಫೋಟೋ ಹಾಕಿದ್ದೀನಿ. ಬಟ್ ಅದನ್ನು ಬಿಟ್ಟು ನಾನು ಟ್ರೈ ಮಾಡಿದ್ಮೇಲೆ ಕ್ರಂಚ್ ಇತ್ತು ಆ್ಯಕ್ಚುಲ್ ಆಗಿ ವೇಫರ್ಸ್ ಒಳಗಡೆ ವಿಚ್ ಐ ಲೈಕ್ ಡಿಟ್. ಏನಕ್ಕಂದರೆ ಹಲವಾರು ಜನ ಓಕೆನಾ ವೋಲ್ಟ್ ಎಲ್ಲ ನೋಡಿದ್ರೆ ನಿಮ್ಗೆ ಕ್ರಂಚ್ ಸಿಗೋದಿಲ್ಲ. ಸೊ ಇದರೊಳಗಡೆ ಕ್ರಂಚ್ ಇತ್ತು, ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಟೇಸ್ಟ್ ವೈಸು ಆ್ಯಕ್ಚುಲಿ 6.5 ಔಟ್ ಆಫ್ 10 ಕೊಡ್ತೀನಿ. ಏನಕ್ಕಂದರೆ ಆ ಚಾಕ್ಲೇಟು ಅಂದರೆ ಪಿ ಪ್ರೋಟೀನೇ ಆ್ಯಕ್ಚುಲ್ ಆಗಿ ಮೇನ್ ಪ್ರಾಬ್ಲಮ್. ಸೊ ಪಿ ಪ್ರೋಟೀನ್ನ ಮಾಸ್ಕ್ ಮಾಡೋದಕ್ಕೆ ನೀವು ಹಲವಾರು ಫ್ಲೇವರ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹಂಗಿದ್ರು ದೇ ಆರ್ ಡೂಯಿಂಗ್ ಎ ಗುಡ್ ಜಾಬ್. ಬಟ್ ಇನ್ ಕೇಸ್ ಚಾಕ್ಲೇಟ್ನ ನೇಲ್ ಮಾಡಿದ್ರಿ ಅಂತಂದರೆ ಆರಾಮಾಗೇನೆ ಯು ವಿಲ್ ಬಿ ಲೀಡಿಂಗ್ ಎಸ್ಪೆಷಲಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಇನ್ ಕೇಸ್ ಏನಾದರೂ ಯಾವುದೊಂದು ಪಿ ಪ್ರೋಟೀನ್ ಬೇಸ್ ವೇಫರ್ ಸ್ಟೈಲ್ ಪ್ರೋಟೀನ್ ಬಾರ್ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಚೇಂಜಿಗೆ, ಓಕೆ, ಸೊ ಇವರು 50 ರೂಪೀಸ್ ಹತ್ರ ಈಗ ಸೇಲ್ ಮಾಡ್ತಿದ್ದಾರೆ ಆನ್ಲೈನ್ ಒಳಗಡೆ. ಬಟ್ ಇದ್ರೆ ಆ್ಯಕ್ಚುಲ್ ಆಗಿ ಪ್ರೈಸ್ ನೋಡಿದ್ರೆ 60 ರೂಪೀಸ್ ಇದೆ. ಬಟ್ ನೀವು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಡೂ ಟ್ರೈ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಜಿಮ್ ಬಡೀಸ್. ಬಾಯ್.